ಈಗ ಗೋರ್ಮೆಂಟ್ನೇ ಏನು ಮಾಡಿದೆ ಗೊತ್ತಾ ನಿಮ್ಗೆ ಹೇಳ, ಲಾಸ್ಟ್ ಟೈಮು ಇನ್ವೇರಿಯಬಲಿ ಇವರೇ ಹೇಳಿದ ಮೇಲೆ ನಾನೇ ಮಾನಿಟರ್ ಮಾಡಿ ಆ ಇಲಾಖೆ ನನಗೆ ಬರದೇ ಇದ್ದರೂ ಕೂಡ ನಾನು ಅವ್ರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಿ ಸ್ಟ್ಯಾಂಪಿಂಗ್ ಮಾಡಿಸಿದ್ದೀನಿ, ಇನ್ಸ್ಪೆಕ್ಷನ್ ಮಾಡಿಸಿದ್ದೀನಿ. ಬಟ್ ನನ್ನ ಲಿಮಿಟೇಷನ್ನು ನಾನು ಅವ್ರದ್ದು ಇಲಾಖೆಯಲ್ಲಿ ಭಾಳ ಕೈ ಹಾಕಬಾರ್ದು ಅಂತೇಳಿ ಈ ಸರ್ತಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಇನ್ಮೇಲೆ ಇದರಲ್ಲಿ ನಾನು ಕೈ ಹಾಕೋದಿಲ್ಲ, ನೀವೇ ನಿರ್ವಹಣೆ ಮಾಡ್ಬೇಕಂತೇಳಿ. ಅದಕ್ಕೆ ನಾಳೆ ನಾನು ಉತ್ತರ ಕೊಡ್ತೀನಿ ನಿಮಗೆ. ಅದನ್ನು ಖಂಡಿತ ನಮ್ಮ ಆಸೆ ಏನಿದೆ, ರೈತನು ಆತ್ಮಸ್ಥೈರ್ಯದಿಂದ ಮುಂದೆ ಬರಬೇಕು. ಯಾಕಂತಂದರೆ ಇಷ್ಟು ನಾವು ಮೊದಲು 2 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ವಿ, ಮುಂದೆ 5 ಲಕ್ಷ ಘೋಷಣೆ ಮಾಡಿದ್ವಿ, ಮತ್ತು ಅವ್ರ ಕಬ್ಬು ನಾವೇ ನುರಿಸ್ತಕ್ಕಂಥ ಜವಾಬ್ದಾರಿ ತಗೋತೀವಿ ಅಂತ ಹೇಳಿದ್ವಿ. ನೀವು ಕಂಪ್ಲೇಂಟ್ ಕೊಟ್ಟು ಪ್ರೂವ್ ಆದರೆ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ನಾವು ಬುಕ್ ಮಾಡಿ ಅವ್ರ ಕಾರ್ಖಾನೆಯನ್ನು ನಾವು ನಿಲ್ಲಿಸ್ತಕ್ಕಂಥ ಹಂತಕ್ಕೂ ಹೋಗ್ತೀವಿ ಅಂತಕ್ಕಂಥ ಮಾತು ನಾವು ಕೊಟ್ಟಿದ್ದೀವಿ. ಒಂದು ನಿಮಿಷ ಅಧ್ಯಕ್ಷರೇ, ಸರ್ಕಾರ ಅಸಹಾಯಕತೆ ವ್ಯಕ್ತಪಡಿಸ್ತಕ್ಕಂಥದ್ದು ಸೂಕ್ತ ಅಲ್ಲ ಈ ವಿಚಾರದಲ್ಲಿ. ಒಂದ್ ನಿಮಿಷ ನಾವು ಹೇಳ್ಬಿಡ್ತೀವಿ ಮಂತ್ರಿಗಳಿಗೆ, ದಯಮಾಡಿ. ಯಾಕಂದ್ರೆ ನೀವು 5 ಲಕ್ಷ ಕಂಪ್ಲೇಂಟ್ ಕೊಡಿ, 5 ಲಕ್ಷ ಘೋಷಣೆ ಮಾಡ್ತೀವಿ ಅಂತ ಹೇಳಿದಿರಲ್ಲ ನೀವು. ಅವರು ನಿಮ್ಗೆ ಕೇರ್ ಮಾಡಲ್ಲ, ಜಾಗ ಕೊಡಲ್ಲ ಅಂತಂದ್ರೆ ಪಾಪ ರೈತರನ್ನ ಹೆಂಗ್ ಕೇರ್ ಮಾಡ್ತಾರ ಅವರು? ರೈತರನ್ನ ಬಿಡ್ತಾರ ಅವರು? ಆಯ್ತು, ದಯಮಾಡಿ ನೀವು ಅಸಹಾಯಕತೆ ವ್ಯಕ್ತಪಡಿಸ್ತಾರೆ, ಆಗಲ್ಲ ಬೀಗ ಹಾಕಿ. ಸೌದಿ ಅವರ ಒಂದ ನಿಮಿಷ ಇಲ್ದೆ. ಸನ್ಮಾನ್ಯ ಅಧ್ಯಕ್ಷರೇ, ಕಬ್ಬಿನ ರೈತರ ದೊಡ್ಡ ಸಮಸ್ಯೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಣ್ಣೆಯಲ್ಲಿಯೇ ಕೂದಲು ತೆಗೆದಂಗೆ ಸಮಸ್ಯೆ ಬಗೆಹರಿಸಿದರು. ಇದರಿಂದ ಒಂದು ರೇಟ್ ಹೆಚ್ಚು ಕೊಟ್ಟಿವಿ ಅನ್ನುವಂಥ ಸಮಾಧಾನ ಆದರೂ ಸಹಿತ 2 ರೀತಿಯಿಂದ ಮೋಸ ಆಗ್ತಾ ಇದೆ ಇವತ್ತು ರೈತರಿಗೆ. ಒಂದು, ತೂಕದಲ್ಲಿ ಈಗಾಗಲೇ ನಾವು 3 ಸರಿ ಮಾತಾಡಿದ್ವಿ, ಈಗ 4ನೇ ಸಾರಿ ನಾನು ಇಂಟರ್ಫಿಯರ್ ಆಗ್ತಾ ಇದ್ದೇನೆ. ತೂಕದಲ್ಲಿ ದೊಡ್ಡ ಪ್ರಮಾಣದ ಮೋಸ ಆಗ್ತಾ ಇದೆ. ಪ್ರತಿಯೊಂದು ಸಕ್ಕರೆ ಕಾರ್ಖಾನೆ ಮುಂದೆ ಅವಾಗ ಹೇಳಿದ್ದೆ ನಾನು, ನೀವು ಮನುಷ್ಯ ಇಲ್ಲ ಅಂತ ತೂಕದ ಮಿಷಿನ್ ಹಾಕಿದೆ ಅಂದರೆ ನಿಮ್ಮದು ಮುಖ್ಯಮಂತ್ರಿ ಇಬ್ಬರದು ಫೋಟೋ ಇಟ್ಟು ನಾವು ಪೂಜೆ ಮಾಡ್ತೀವಿ ಅಂತ ತಿಳ್ಕೊಂಡು ರೈತರು ಅಷ್ಟೇ ಮಾಡ್ತಾರೆ ಅಂತ ಮಾತನ್ನು ಹೇಳಿದ್ರಿ. ಅದು ಇನ್ನೂವರೆಗೆ ಆಗಿಲ್ಲ. 2ನೇದ್ದು, ಇವತ್ತು ಲಗಾಣಿ ಏನೋ ರೈತರು 200-300 ರೂಪಾಯಿ ಹೆಚ್ಚು ತೊಗೊಂಡಿವ್ ಅನ್ನುವಂಥದ್ದು ಸಮಾಧಾನ ಬಿಟ್ರೆ, ಲಗಾಣಿ ಇವತ್ತು ಒಂದು ಟನ್ನಿಗೆ, ಅಧ್ಯಕ್ಷರೇ, ಒಂದು ಟನ್ನಿಗೆ 300ರಿಂದ 400 ರೂಪಾಯಿಗಳನ್ನು ಪ್ರತಿಯೊಂದು ರೈತರು ಇವತ್ತು ಕೊಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ಕಡಿಮೆ ಮಾಡಬೇಕಂದ್ರೆ ಕನಿಷ್ಠ 60-ರಿಂದ 70% ಮಷಿನ್ ಮುಖಾಂತರ ಕಬ್ಬು ಇವತ್ತು ಕಾರ್ಖಾನೆಯವರಿಗೆ ಒತ್ತಾಯ ಮಾಡಬೇಕು. ಅದನ್ನ ಏನಾದರೂ ಇದ್ರೆ ರೈತ ಸಾಲ ಕೊಡಿಸ್ಬೇಕು ಕಾರ್ಖಾನೆಗಳಿಗೆ, ಮಷಿನ್ ಮುಖಾಂತರ ಕಬ್ಬು ಕಟಿಂಗ್ ಆಗ್ಬೇಕನ್ನುವಂಥ ಒತ್ತಾಯ ನಾನು ಮಾಡ್ತೀನಿ.